Hello students, moving to the next concept in this chapter is about the chemical properties of group 15 elements. So I'll begin with the oxidation states and trends in chemical reactivity. The chemical properties of these elements, every element depends upon their oxidation state and its tendency to lose its electron or its tendency to gain electrons. Is it correct? ಯಾವುದೇ ಒಂದು atom ನ reactivity ಅಥವಾ ಕೆಮಿಕಲ್ ಪ್ರಾಪರ್ಟಿ ಫಸ್ಟ್ PU ಸ್ಟ್ರಕ್ಚರ್ ಆಫ್ ಆಟಮ್ ಚಾಪ್ಟರ್ ಅಲ್ಲಿ ಕಲ್ತಿದ್ದೀರಿ. ದ ಕೆಮಿಕಲ್ ಪ್ರಾಪರ್ಟಿ ಅನ್ನುವಂಥದ್ದು ರಿಯಾಕ್ಟಿವಿಟಿ ಅನ್ನುವಂಥದ್ದು ಅದು ಎಲೆಕ್ಟ್ರಾನ್ಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ಓಕೆ, ಯಾವುದೇ ಒಂದು ಎಲಿಮೆಂಟ್ ಇಟ್ ಮೇ ಬಿ ಎಲೆಕ್ಟ್ರೋ ಪಾಸಿಟಿವ್ ಆರ್ ಎಲೆಕ್ಟ್ರೋ ನೆಗೆಟಿವ್, it may have a tendency to lose its electron or it may have a tendency to gain electron. So our entire concept ಮೇಲೆ ನಮ್ಮ chemical reactivity depend ಆಗಿರ್ತದೆ. Here let us begin with the oxidation states and trends in chemical reactivity. Common oxidation state of group 15 elements, it's given as -3, +3 and +5. So ಇದು ಕಾಮನ್ ಆಗಿ ತೋರಿಸುವಂತ ಆಕ್ಸಿಡೇಷನ್ ಸ್ಟೇಟ್ಸ್ಗಳು. ಸೊ ಇದನ್ನು ಜನರಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಒಂದು ಎಲಿಮೆಂಟ್ -3 ಆಕ್ಸಿಡೇಷನ್ ಸ್ಟೇಟ್ ತೋರಿಸ್ತದೆ ಅಂತ ಹೇಳಿದ್ರೆ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಇನ್ ದಟ್ ಸೇಮ್ ನಿಕ್ಟೋಜನ್ ಫ್ಯಾಮಿಲಿ ಅಷ್ಟೇ ತೋರಿಸಬೇಕಾಗಿ ಏನು ನೆಸೆಸಿಟಿ ಇಲ್ಲ. If any element shows +3, next remaining elements +3 ತೋರಿಸಬೇಕಂತ ನೆಸೆಸಿಟಿ ಇಲ್ಲ. ಈವನ್ +5 ಕೂಡ ಅಷ್ಟೇ. So it all depends upon the type of bonding and the type of element with which it reacts. Okay, here the tendency to exhibit -3 oxidation state decreases down the group due to increase in size and metallic character. ಈಗ -3 oxidation state, so ಈಗ nitrogen ಇದ್ರೆ it may show -3 oxidation state due to its smaller size and high electronegativity. ನಾನು ಬಿಗಿನಿಂಗ್ ಅಲ್ಲೇ ಹೇಳಿದ್ದೇನೆ, ನೈಟ್ರೋಜನ್ ಮತ್ತೆ ಫಾಸ್ಫರಸ್ ದೇ ಆರ್ ದಿ ನಾನ್ ಮೆಟಲ್ಸ್. ಓಕೆ, ರಿಮೈನಿಂಗ್ 2 ಎಲಿಮೆಂಟ್ಸ್, ರೆಸ್ಟ್ ಆಫ್ ದ ಎರಡು ಉಳಿದದೇನು ಇನ್ ಬಿಟ್ವೀನ್ ಬರುವಂತ ಎಲಿಮೆಂಟ್ಸ್ ಅದು ಮೆಟಲಾಯ್ಡ್ಸ್ಗಳು. ಲಾಸ್ಟ್ ಎಲಿಮೆಂಟ್ ಬಿಸ್ಮತ್ ಅನ್ನುವಂಥದ್ದು ಅದು ಪ್ಯೂರ್ ಮೆಟಲ್, ಅದು ಟಿಪಿಕಲ್ ಮೆಟಲ್ ಆಗಿ ಬಿಹೇವ್ ಮಾಡ್ತದೆ. ಓಕೆ, ಇಫ್ ಮೆಟಲ್ ಇಸ್ ಗಿವನ್ ಟು ಯು, ನಿಮ್ಗೊಂದು ಮೆಟಲ್ ಅಂತ ಕೊಟ್ಟಿದ್ರೆ ಅದು ಎಲೆಕ್ಟ್ರೋ ಪಾಸಿಟಿವ್, ಸೊ ಇಟ್ ಹ್ಯಾಸ್ what less tendency to form minus oxidation state. Negative oxidation state form ಆಗುವಂತ ಟೆಂಡೆನ್ಸಿ ಮೆಟಲ್ಸ್ ಗೆ ಕಡಿಮೆ ಇರ್ತದೆ. it is 0. is it correct? yes. ಸೊ ಈಗ ಅದನ್ನೇ ನಾನು ಇಲ್ಲಿ ಬರ್ದಿದ್ದೀನಿ, ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ. ದ ಟೆಂಡೆನ್ಸಿ ಟು ಎಕ್ಸಿಬಿಟ್ -3 ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸಸ್ ಡೌನ್ ದಿ ಗ್ರೂಪ್ ಡ್ಯೂ ಟು ಇನ್ಕ್ರೀಸ್ ಇನ್ ಸೈಜ್ ಅಂಡ್ ಮೆಟಾಲಿಕ್ ಕ್ಯಾರೆಕ್ಟರ್. ಓಕೆ, ಎಲೆಕ್ಟ್ರಾನ್ ಎಕ್ಸೆಪ್ಟ್ ಮಾಡುವಂತ ಟೆಂಡೆನ್ಸಿ, ಎಲೆಕ್ಟ್ರಾನ್ ನೆಗೆಟಿವಿಟಿ ಏನಿರ್ತದೆ ನೋಡಿ ಇದು ಕಡಿಮೆ ಆಗ್ತದೆ, ಆಸ್ ವೆಲ್ ಆಸ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗ್ತದೆ. -3 ಆಕ್ಸಿಡೇಷನ್ ಸ್ಟೇಟ್ ತೋರಿಸುವಂತ ಟೆಂಡೆನ್ಸಿ ಡಿಕ್ರೀಸ್ ಆಗ್ತದೆ. ಓಕೆ, ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಬಿಸ್ಮತ್, ದ ಲಾಸ್ಟ್ ಎಲಿಮೆಂಟ್ ಯೂಶುವಲಿ ಡಸ್ ನಾಟ್ ಫಾರ್ಮ್ -3 ಕಾಂಪೌಂಡ್ಸ್. ಇಟ್ ಹಾರ್ಡ್ಲಿ ಫಾರ್ಮ್ -3 ಕಾಂಪೌಂಡ್ಸ್, ತುಂಬಾ ಕಡಿಮೆ ಫಾರ್ಮ್ ಮಾಡ್ತದೆ, ಪ್ರಾಕ್ಟಿಕಲ್ ಆಗಿ ಇಲ್ಲ ಅಂತ ಹೇಳ್ಬೋದು. ಬಟ್ ಇಟ್ ಎಕ್ಸಿಬಿಟ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಆಫ್ +5. ಓಕೆ, ಸ್ಟೆಬಿಲಿಟಿ ಆಫ್ +5 ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸಸ್ ಡೌನ್ ದಿ ಗ್ರೂಪ್. ಓಕೆ, ಡೌನ್ ದಿ ಗ್ರೂಪ್ ಕಡಿಮೆ ಆಗ್ತದೆ. ಸೊ ಹಾಗಂತೇಳಿ +5 ಫಸ್ಟ್ ಇಂಗ್ಲೇ ಸ್ಟೇಬಲ್ ಅಂತಲ್ಲ, ಇಂಟರ್ಮೀಡಿಯೇಟ್ ಆಗಿರ್ತದೆ ಸ್ಟೆಬಿಲಿಟಿ. ಸ್ಟೆಬಿಲಿಟಿ ಆಫ್ +5 ಸ್ಟೇಟ್ ಡಿಕ್ರೀಸಸ್ ಡೌನ್ ದಿ ಗ್ರೂಪ್ ಅಂಡ್ +3 ಇನ್ಕ್ರೀಸಸ್ ಡ್ಯೂ ಟು ಇನರ್ಟ್ ಪೇರ್ ಇಫೆಕ್ಟ್. ಓಕೆ, ಈಗ ಜನರಲ್ ಆಗಿ ನಾವು ಮಾತಾಡೋದಾದ್ರೆ +5 ಆಕ್ಸಿಡೇಷನ್ ಸ್ಟೇಟ್ ನ ಸ್ಟೆಬಿಲಿಟಿ ಡೌನ್ ದಿ ಗ್ರೂಪ್ ಕಡಿಮೆ ಆಗ್ತದೆ. ಸೊ ಒಂದೊಂದೇ ಆಕ್ಸಿಡೇಷನ್ ಸ್ಟೇಟ್ ನಾವು ಡಿಸ್ಕಸ್ ಮಾಡ್ತಾ ಬರುವ. -3 ಹೇಗಾಗ್ತದೆ ಅಂತ ಗೊತ್ತಾಯ್ತು, +3 ಅಲ್ಲಿ ಸೈಡಿಗೆ ಇಡುವ. +5 ಹೈ ಜಾಸ್ತಿ ಸ್ಟೇಬಲ್ ಇರ್ತದೆ ಯಾವಾಗ ಟಾಪ್ ಅಲ್ಲಿ, ಕೆಳಗೆ ಬಂದ ಹಾಗೆ ಅದರ ಸ್ಟೆಬಿಲಿಟಿ ಕಡಿಮೆ ಆಗ್ತದೆ. +5 ಆಕ್ಸಿಡೇಷನ್ ಸ್ಟೇಟ್ ನ ಸ್ಟೆಬಿಲಿಟಿ ಕಡಿಮೆ ಆಗ್ತದೆ. ಅಂಡ್ +3 ಇನ್ಕ್ರೀಸಸ್ ಡ್ಯೂ ಟು ಇನರ್ಟ್ ಪೇರ್ ಇಫೆಕ್ಟ್. +3 ಆಕ್ಸಿಡೇಷನ್ ಸ್ಟೇಟ್ ನ ಸ್ಟೆಬಿಲಿಟಿ ಇನ್ಕ್ರೀಸಸ್ ಡೌನ್ ದಿ ಗ್ರೂಪ್ ಡ್ಯೂ ಟು ಇನರ್ಟ್ ಪೇರ್ ಇಫೆಕ್ಟ್. ಅರ್ಥ ಆಯ್ತಾ? ಈಗ ಒಂದೇನ್ ಗೊತ್ತಾಯ್ತು ನಿಮ್ಗೆ, -3 ಆಕ್ಸಿಡೇಷನ್ ಸ್ಟೇಟ್ ಹೇಗಿರ್ತದೆ, ಅದರ ಟೆಂಡೆನ್ಸಿ ಅಥವಾ ಸ್ಟೆಬಿಲಿಟಿ ಕಡಿಮೆ ಆಗ್ತಾ ಹೋಗ್ತದೆ ಡೌನ್ ದಿ ಗ್ರೂಪ್. +5 ಆಕ್ಸಿಡೇಷನ್ ಸ್ಟೇಟ್ ನ ಸ್ಟೆಬಿಲಿಟಿ ಕೂಡ ಏನಾಗ್ತದೆ, ಡೌನ್ ದಿ ಗ್ರೂಪ್ ಕಡಿಮೆ ಆಗ್ತಾ ಹೋಗ್ತದೆ. +3 ಇನ್ಕ್ರೀಸಸ್ ಡ್ಯೂ ಟು ಇನರ್ಟ್ ಪೇರ್ ಇಫೆಕ್ಟ್. ಇನರ್ಟ್ ಪೇರ್ ಇಫೆಕ್ಟ್ ಅಂದ್ರೆ ನೋಡಿ, NS2 NP126 is the general electronic configuration of what p block elements. correct ಅಲ್ಲ? yes. ಸೊ ಈ ಎರಡು ಎಲೆಕ್ಟ್ರಾನ್ ನೋಡಿ, ಇದು ಔಟರ್ ಶೆಲ್ ಅಲ್ಲಿ ಇರುವಂತದ್ದು s ಎಲೆಕ್ಟ್ರಾನ್ಸ್. ಸೊ ಇಲ್ಲಿ ಇದಕ್ಕೆ ಯಾವ ಟೆಂಡೆನ್ಸಿ ಇರಬಹುದು, ಇಟ್ ಮೆ ನಾಟ್ ಪಾರ್ಟಿಸಿಪೇಟ್ ಇನ್ ಬಾಂಡಿಂಗ್ ಆರ್ ಇನ್ ಕೆಮಿಕಲ್ ರಿಯಾಕ್ಷನ್. ಸೊ ಇಟ್ ಹ್ಯಾಸ್ ಅ ಟೆಂಡೆನ್ಸಿ ಟು ವಾಟ್, ರಿಮೈನ್ ಇನರ್ಟ್. ಓಕೆ, ಅದು ಹಾಗೆ ಉಳ್ಕೊಳ್ತದೆ. ಸೊ ಡ್ಯೂ ಟು ದ್ಯಾಟ್ ದ ಕಾಂಪೌಂಡ್ ಆರ್ ಅಯಾನ್ ಮೇ ಬಿಕಮ್ ಸ್ಟೇಬಲ್. ಓಕೆ, ಸೊ ದಟ್ ಇಸ್ ನೋನ್ ಆಸ್ ಇನರ್ಟ್ ಪೇರ್ ಇಫೆಕ್ಟ್. ಫಸ್ಟ್ PU ನಲ್ಲಿ ಕಲ್ತಿದ್ದೀರಿ. ಯೂಶುವಲಿ ಔಟರ್ ಶೆಲ್ ಇರುವಂತಹ s ಎಲೆಕ್ಟ್ರಾನ್ಸ್ಗಳು, ಎರಡು s ಎಲೆಕ್ಟ್ರಾನ್ಸ್ ಏನಿರ್ತದೆ ನೋಡಿ, ದೇ ಡು ನಾಟ್ ಪಾರ್ಟಿಸಿಪೇಟ್ ಇನ್ ಬಾಂಡಿಂಗ್, it remain inert. So due to this inert pair effect, what happens,
the stability of +3 oxidation state increases down the group. ಅರ್ಥ ಆಯ್ತಾ? ಅದು ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಇದು ಸರಿಯಾಗಿ ನೆನಪಿಟ್ಕೊಳ್ಳಿ. ಒಂದು ಪಾಯಿಂಟ್ ಮಾಡ್ಕೊಳ್ಳಿ, ಶಾರ್ಟ್ ನೋಟ್ಸ್ಗಳನ್ನು ಮಾಡ್ಕೊಳ್ಳಿ. ಸೊ ಎಂಟೈರ್ ಎಕ್ಸ್ಪ್ಲನೇಷನ್ ಏನು ಬೇಕಾಗಿಲ್ಲ ಇಲ್ಲಿ, ಇದೆಲ್ಲ ಫ್ಯಾಕ್ಟ್ಸ್ಗಳು ಅಷ್ಟೇ. ನೆಕ್ಸ್ಟ್, ನೈಟ್ರೋಜನ್ ಎಕ್ಸಿಬಿಟ್ +1, +2, +4 oxidation states when reacts with oxygen. Oxygen is most electronegative than nitrogen. So in the presence of oxygen, it may lose its electrons. +1, +2, +4 oxidation states ಗಳನ್ನು ತೋರಿಸ್ತದೆ. ಯಾವುದು? ನೈಟ್ರೋಜನ್. ನೆಕ್ಸ್ಟ್, ಫಾಸ್ಫರಸ್ ಓಕೆ +1 ಮತ್ತೆ +4 ಇನ್ ಆಕ್ಸೋ ಆಸಿಡ್ಸ್. ಆಕ್ಸೋ ಆಸಿಡ್ಸ್ ಗಳಲ್ಲಿ ಫಾಸ್ಫರಸ್ +1 ಮತ್ತೆ +4 ಆಕ್ಸಿಡೇಷನ್ ಸ್ಟೇಟ್ಸ್ ಗಳನ್ನು ತೋರಿಸ್ತದೆ. ನೆಕ್ಸ್ಟ್, nitrogen in its +1 to +4 oxidation state tend to disproportionate in acidic medium. Okay, disproportionation reaction ಗಳನ್ನು ತೋರಿಸ್ತದೆ. disproportionation ಅಂದ್ರೆ self oxidation and reduction. okay, self oxidation reduction ಆಗ್ತದೆ. ಈಗ ಇಲ್ಲಿ oxidation state of nitrogen usually ಎಷ್ಟಿರ್ತದೆ ನೋಡಿ, +1 + x ಇದು +-4. ಸೊ ಇದರ ಆಕ್ಸಿಡೇಷನ್ ಸ್ಟೇಟ್ +3 ಇರ್ತದೆ. ಇದು ಡಿಸ್ಪ್ರಪೋರ್ಷನೇಷನ್ ಆಗ್ತದೆ. ಇಟ್ ಇಟ್ ಸೆಲ್ಫ್ ಆಕ್ಸಿಡೈಸಸ್ ಅಂಡ್ ರೆಡ್ಯೂಸಸ್. ಸೊ ಒಂದು ಕಡೆ ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಆಗ್ತದೆ, ಇನ್ನೊಂದು ಕಡೆ ಅದರದ್ದು ಸೇಮ್ ಆಕ್ಸಿಡೇಷನ್ ಸ್ಟೇಟ್ ಕಡಿಮೆ ಆಗ್ತದೆ. ಓಕೆ, ಇದನ್ನು ನೆನಪಿಟ್ಕೊಳ್ಳಿ. ಆಕ್ಸೋ ಆಸಿಡ್ಸ್ +1 ಮತ್ತೆ +4 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಅಥವಾ ಇನ್ ಬಿಟ್ವೀನ್ +1 to +4, 1 2 3 +1 +2 +3 +4 ಆಕ್ಸಿಡೇಷನ್ ಸ್ಟೇಟ್ಸ್ಗಳು ಯೂಶುವಲಿ ನೈಟ್ರೋಜನ್ ಕಾಂಪೌಂಡ್ಸ್ಗಳಲ್ಲಿ ಡಿಸ್ಪ್ರಪೋರ್ಷನೇಟ್ ಆಗ್ತದೆ. ಓಕೆ, +1 ಇದ್ದದ್ದು 0 ಮತ್ತೆ +2 ತೋರಿಸ್ಬೋದು, +2 ಇದ್ದದ್ದು +1 ಮತ್ತೆ +4 ತೋರಿಸ್ಬೋದು, ಅಥವಾ 0 ಅಥವಾ +4 ತೋರಿಸ್ಬೋದು. +3 ಇದ್ರೆ ಒಂದು ಕಡೆ ರಿಡ್ಯೂಸ್ ಆಗಿ +2 ತೋರಿಸ್ಬೋದು, +1 ತೋರಿಸ್ಬೋದು, ಇದು +4 ತೋರಿಸ್ಬೋದು, +5 ತೋರಿಸ್ಬೋದು. ಓಕೆ, ಡಿಸ್ಪ್ರಪೋರ್ಷನೇಷನ್ ಮೀನ್ಸ್ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಒಟ್ಟೆ ಟೈಮ್ ಆಗ್ತದೆ. ಸೇಮ್ ಎಲಿಮೆಂಟ್ ಅಥವಾ ಅಯಾನ್ ಇಟ್ ಇಟ್ ಸೆಲ್ಫ್ ಆಕ್ಸಿಡೈಸ್ಡ್ ಅಂಡ್ ರೆಡ್ಯೂಸ್ಡ್. ಓಕೆ, ಇದನ್ನು ನೀವು ನೋಡಿದ್ದೀರಿ. ಇನ್ ಕೇಸ್ ಆಫ್ ಫಾಸ್ಫರಸ್, all intermediate oxidation states disproportionates into +5 and -3. ಸೊ +5ಗೆ ಡಿಸ್ಪ್ರಪೋರ್ಷನೇಟ್ ಆಗ್ತದೆ ಫಾಸ್ಫರಸ್, ಅಂಡ್ ಈವನ್ -3ಗೆ ಕೂಡ ಅದು ಡಿಸ್ಪ್ರಪೋರ್ಷನೇಟ್ ಆಗ್ತದೆ. ಯಾವಾಗ ಅಂದ್ರೆ ಇನ್ ಆಸಿಡ್ ಅಂಡ್ ಆಲ್ಕಲಿ ಮೀಡಿಯಾ, ಬೇಸ್ ಮತ್ತೆ ಆಲ್ಕಲಿ ಮೀಡಿಯಾದಲ್ಲಿ ಅದು ಡಿಸ್ಪ್ರಪೋರ್ಷನೇಟ್ ಆಗ್ತದೆ. ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಆರ್ಸೆನಿಕ್, ಸ್ಟೀಬಿಯಂ, ಬಿಸ್ಮತ್ ಸ್ಟೇಬಲ್ ವಿತ್ ರೆಸ್ಪೆಕ್ಟ್ ಟು ಡಿಸ್ಪ್ರಪೋರ್ಷನೇಷನ್. ಈ ಮೂರು ಎಲಿಮೆಂಟ್ಸ್ಗಳು ಈ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಡಿಸ್ಪ್ರಪೋರ್ಷನೇಟ್ ಆಗೋದಿಲ್ಲ. ದೇ ಆರ್ ಸ್ಟೇಬಲ್ ಡ್ಯೂ ಟು ದೇರ್ ಲಾರ್ಜರ್ ಸೈಜ್. ಓಕೆ, ಆ ಲಾರ್ಜರ್ ಸೈಜ್ ಇಂದಾಗಿ ಅದು ಸ್ಟೇಬಲ್ ಆಗಿರ್ತದೆ. ಈವನ್ ದೆರ್ ಇಸ್ ಅ ಪ್ರೆಸೆನ್ಸ್ ಆಫ್ ಡಿ ಅಂಡ್ ಎಫ್ ಸಬ್ಶೆಲ್ಸ್, ಆ ರೀಸನ್ ಇಂದ ಕೂಡ ಅದು ಸ್ಟೇಬಲ್ ಆಗಿರ್ತದೆ. ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಅಬೌಟ್ ದಿ ಕೋವೇಲೆನ್ಸಿ. ಸೊ ಕೋವೇಲೆನ್ಸಿ ಅಂದ್ರೆ ಏನು? It's a ability or number of bonds one element can form. Nitrogen covalence ಎಷ್ಟಿರ್ತದೆ? That is only 4. ಇಲ್ಲಿ ನೋಡಿ 3s2 3p3 ಅಂತ ಬರೀತೀರಿ, ಕರೆಕ್ಟ್ ಅಲ್ಲ? ಸಾರಿ, 1s2 2s2 2p3. ಸೊ ಇಲ್ಲಿ ಒಟ್ಟಿಗೆ 7 ಎಲೆಕ್ಟ್ರಾನ್ಸ್ ಇದೆ ಔಟರ್ ಶೆಲ್ ಅಲ್ಲಿ. ಸೊ ಇಟ್ ಕ್ಯಾನ್ ಫಾರ್ಮ್ ಓನ್ಲಿ 4 ಬಾಂಡ್ಸ್. ಓಕೆ, ಇದು ಎಷ್ಟು ಬಾಂಡ್ಸ್ ಗಳನ್ನು ಫಾರ್ಮ್ ಮಾಡಬಹುದು? ಮ್ಯಾಕ್ಸಿಮಮ್ ಎಷ್ಟು ಬಾಂಡ್ ಫಾರ್ಮ್ ಮಾಡ್ತದೆ? 4 ಬಾಂಡ್ಸ್ ಗಳನ್ನು ಫಾರ್ಮ್ ಮಾಡ್ತದೆ. ಇಟ್ ಹ್ಯಾಸ್ ಹೌ ಮೆನಿ ಕೋವೆಲೆನ್ಸಿಸ್? ಕೋವೆಲೆನ್ಸ್ ಇದಕ್ಕೆ 4 ಇರ್ತದೆ. ಕೋವೆಲೆನ್ಸಿ ಎಕ್ಸ್ಪಾಂಡೆಡ್ ಟು 6. ಓಕೆ, ಆಸ್ ಯು ಗೋ ಡೌನ್ ದಿ ಗ್ರೂಪ್, ಕೆಳಗಡೆ ಹೋದ ಹಾಗೆ ಕೋವೆಲೆನ್ಸ್ ಏನಾಗ್ತದೆ? ಜಾಸ್ತಿ ಆಗ್ತದೆ. ದಟ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಡಿ ಸಬ್ಶೆಲ್. ಡಿ ಆರ್ಬಿಟಲ್ ನ ಪ್ರೆಸೆನ್ಸ್ ಇಂದಾಗಿ ಏನಾಗ್ತದೆ? ಕೋವೆಲೆನ್ಸಿ ಜಾಸ್ತಿ ಆಗ್ತದೆ. ನೈಟ್ರೋಜನ್ ನ ಕೋವೆಲೆನ್ಸ್ ಯಾಕೆ 4 ಇರ್ತದೆ ಅಂದ್ರೆ ದಟ್ ಕ್ಯಾನ್ ಫಾರ್ಮ್ ಓನ್ಲಿ 4 ಬಾಂಡ್ಸ್ ವಿತ್ ಅನದರ್ ಎಲಿಮೆಂಟ್. ಈಗ ನೋಡಿ NH3, ಇಲ್ಲಿ 3 ಇದೆ ಕೋವೆಲೆನ್ಸಿ, ಬಟ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದಿಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಸಮ್ ಟೈಮ್ ಇಟ್ ಪಾರ್ಟಿಸಿಪೇಟ್ ಇನ್ ಬಾಂಡಿಂಗ್. ಸೊ ಎಷ್ಟು ನೋಡಿ, NH4 ಅಂತ ನೀವು ಕೇಳಿದ್ದೀರಿ. ಸೊ NH4 ಪ್ಲಸ್. ಓಕೆ, ಸೊ ಇದರಲ್ಲಿ ಕೋವೆಲೆನ್ಸಿ ಇದರ ಕೋವೆಲೆನ್ಸಿ ಎಷ್ಟು? 4 ಇದೆ, ಬಿಕಾಸ್ ಆಫ್ ದಿ ವಾಟ್ ಪಾರ್ಟಿಸಿಪೇಷನ್ ಆಫ್ ದಿಸ್ ಎಸ್ ಎಲೆಕ್ಟ್ರಾನ್ ಆಲ್ಸೋ. ಇಲ್ಲಿ ಅಷ್ಟು ಇನರ್ಟ್ ಫೇರ್ ಇಫೆಕ್ಟ್ ಇರೋದಿಲ್ಲ. ಸೊ ಸಿಮಿಲರ್ಲಿ ಕೋವೆಲೆನ್ಸ್ ಇಸ್ ಎಕ್ಸ್ಪಾಂಡೆಡ್ ಅಪ್ ಟು 6 ಇನ್ ಕೇಸ್ ಆಫ್ ಫಾಸ್ಫರಸ್ ಹೆಕ್ಸಾಫ್ಲೂರೈಡ್. ಇಲ್ಲಿ 6 ಇದೆ. ಸೊ ಯಾಕೆಂದ್ರೆ ಸೈಜ್ ದೊಡ್ಡದಾಗ್ತದೆ. ಸೊ ದಟ್ ಕ್ಯಾನ್ ಅಕಾಮಡೇಟ್ ಸಮ್ ಮೋರ್ ಆಟಮ್ಸ್. ಓಕೆ, ಎಕ್ಸ್ಟ್ರಾ ಆಟಮ್ಸ್ ಗಳನ್ನದು ಅಕಾಮಡೇಟ್ ಮಾಡ್ತದೆ ಡ್ಯೂ ಟು ದ ಅವೈಲೇಬಿಲಿಟಿ ಆಫ್ ವಾಟ್ lone pair of electrons or unchaired electrons. ಸರಿ ಅಲ್ವಾ? Yes. Next, anomalous properties of nitrogen. What? The anomalous properties of nitrogen.
ಡ್ಯೂ ಟು ಸ್ಮಾಲ್ ಸೈಜ್. ಸೊ ಇದು ವೆರಿ ಇಂಪಾರ್ಟೆಂಟ್, 3 ಮಾರ್ಕ್ ಅಥವಾ 2 ಮಾರ್ಕಿಗೆ ಕೇಳ್ತಾರೆ. ಯಾಕೆ ನೈಟ್ರೋಜನ್ ಅನಾಮಲಸ್ ಬಿಹೇವಿಯರ್ ತೋರಿಸ್ತದೆ? ಸೊ ಯಾವುದೆಲ್ಲ ಅನಾಮಲಸ್ ಬಿಹೇವಿಯರ್ಸ್ ಇರ್ತದೆ? ಸೊ ಡ್ಯೂ ಟು ಸ್ಮಾಲ್ ಸೈಜ್, ಹೈ ಎಲೆಕ್ಟ್ರೋನೆಗೆಟಿವಿಟಿ, ಹೈ ಅಯನೈಸೇಷನ್ ಎಂಥಾಲ್ಪಿ and non-availability of d orbitals, it differs from rest of the members. ಇದು 3 ಮಾರ್ಕಿಗೆ ಕೇಳ್ತಾರೆ. ಸೊ ಯಾಕೆ ಅನಾಮಲಸ್ ಬಿಹೇವಿಯರ್ ತೋರಿಸಿದ ನೈಟ್ರೋಜನ್? ದಟ್ ಈಸ್ ಡ್ಯೂ ಟು ಇಟ್ ಸ್ಮಾಲರ್ ಸೈಜ್, high electronegativity, high ionization enthalpy and non-availability of d orbitals. It differs from rest of the elements in the same group. Correct? Yes. So next, it forms p-pi bonds itself and with elements of high electronegativity. ಸೊ ಇದು p-pi ಬಾಂಡ್ಸ್ ಗಳನ್ನು ಫಾರ್ಮ್ ಮಾಡ್ತದೆ. ಅಂದ್ರೆ ಸೊ ಇಟ್ ಕ್ಯಾನ್ ಫಾರ್ಮ್ ಡಬಲ್ ಅಂಡ್ ಟ್ರಿಪಲ್ ಬಾಂಡ್ಸ್. ಇಲ್ಲಿ ನೈಟ್ರೋಜನ್ ಎಲಿಮೆಂಟಲ್ ಫಾರ್ಮ್ ಅಲ್ಲಿ ಟ್ರಿಪಲ್ ಬಾಂಡ್ ಫಾರ್ಮ್ ಮಾಡ್ತದೆ. ದಟ್ ಈಸ್ ಡ್ಯೂ ಟು ದಿ ಓವರ್ಲ್ಯಾಪಿಂಗ್ ಆಫ್ p ಆರ್ಬಿಟಲ್ ಇಟ್ ಸೆಲ್ಫ್. ಸೊ ಅದು p ಆರ್ಬಿಟಲ್ ನ ಸೈಡ್ ವೈಸ್ ಓವರ್ಲ್ಯಾಪಿಂಗ್ ಇಂದಾಗಿ ಏನ್ ಫಾರ್ಮ್ ಮಾಡ್ತದೆ? ಪೈ ಬಾಂಡ್ಸ್ ಗಳನ್ನು ಫಾರ್ಮ್ ಮಾಡ್ತದೆ. ಅರ್ಥ ಆಯ್ತಲ್ವಾ? ಇಟ್ ಕ್ಯಾನ್ ಫಾರ್ಮ್ ವಾಟ್? ಟ್ರಿಪಲ್ ಬಾಂಡ್ ವಿತ್ ಇಟ್ ಸೆಲ್ಫ್ ಆರ್ ವಿತ್ ಆಕ್ಸಿಜನ್ ಅಂಡ್ ನೈಟ್ರೋಜನ್. ನೈಟ್ರೋಜನ್ ಮತ್ತು ಆಕ್ಸಿಜನ್ ಜೊತೆ ಕೂಡ ಕಾರ್ಬನ್ ಅಂಡ್ ಆಕ್ಸಿಜನ್ ಜೊತೆ ಕೂಡ ಅದು ಏನ್ ಮಾಡ್ತದೆ? ಟ್ರಿಪಲ್ ಬಾಂಡ್ಸ್ ಗಳನ್ನು ಫಾರ್ಮ್ ಮಾಡ್ತದೆ. ದಟ್ ಈಸ್ ಡ್ಯೂ ಟು ದಿ ಓವರ್ಲ್ಯಾಪಿಂಗ್ ಆಫ್ p ಆರ್ಬಿಟಲ್ಸ್. ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಇಟ್ ಈಸ್ ನಾಟ್ ಪಾಸಿಬಲ್. ನೆಕ್ಸ್ಟ್, higher members cannot form p-pi due to large atomic orbitals. So atomic orbital size ಜಾಸ್ತಿ ಆದಾಗೆ p ಆರ್ಬಿಟಲ್ ಓವರ್ಲ್ಯಾಪಿಂಗ್ ಎಕ್ಸ್ಟೆಂಟ್ ಏನಿರ್ತದೆ ದಟ್ ಈಸ್ ಡಿಕ್ರೀಸಸ್. ಇಫ್ ಅಂದ್ರೆ ಇಲ್ಲಿ ಏನು ಬರ್ದಿದೆ ನಾನು? ಎಫೆಕ್ಟಿವ್ ಓವರ್ಲ್ಯಾಪಿಂಗ್ ಇಸ್ ನಾಟ್ ಪಾಸಿಬಲ್ ಅಂತ ಬರ್ದಿದ್ದೇನೆ. ಸೊ ಅಂದ್ರೆ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಇಸ್ ನಾಟ್ ಪಾಸಿಬಲ್ ಆಸ್ ಅ ಸೈಜ್ ಇನ್ಕ್ರೀಸಸ್. ಸೊ ವೆನ್ ಎಫೆಕ್ಟಿವ್ ಓವರ್ಲ್ಯಾಪಿಂಗ್ ಇಸ್ ನಾಟ್ ಪಾಸಿಬಲ್, ದ ಫಾರ್ಮೇಶನ್ ಆಫ್ ಸ್ಟ್ರಾಂಗರ್ ಬಾಂಡ್ಸ್ ಆರ್ ನಾಟ್ ಫಾರ್ಮ್ಡ್. ಅರ್ಥ ಆಯ್ತಾ? ಈಗ p ಆರ್ಬಿಟಲ್ ಪ್ರಾಪರ್ ಆಗಿ ಓವರ್ಲ್ಯಾಪ್ ಆದ್ರೆ ಮಾತ್ರ, ಈಗ ಇದು ನೋಡಿ, ಒಂದು ಅನ್ಹೈಬ್ರಿಡೈಸ್ p ಆರ್ಬಿಟಲ್ ಇದೆ ಅಂತ ಅಂದ್ಕೊಳ್ಳಿ. ಇದು ಸೈಡ್ ವೈಸ್ ಓವರ್ಲ್ಯಾಪ್ ಆಗಿ ಏನು ಫಾರ್ಮ್ ಮಾಡ್ತದೆ? ನಿಮಗೆ ಪೈ ಬಾಂಡ್ಸ್ ಗಳನ್ನು ಫಾರ್ಮ್ ಮಾಡ್ತದೆ. ಇಫ್ ದ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಆಫ್ ದಿಸ್ ಬಾಂಡ್, ಇಫ್ ಇಟ್ ಈಸ್ ಲೆಸ್, if it is not effective overlapping, then it is not going to form that kind of p-pi bonds. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಫಾಸ್ಫರಸ್ ಅಂಡ್ ಆರ್ಸೆನಿಕ್ ಫಾರ್ಮ್ಸ್ d-pi bonds. ಫಾಸ್ಫರಸ್ ಮತ್ತೆ ಆರ್ಸೆನಿಕ್ ಅಲ್ಲಿ ನಿಮಗೆ d-pi bonds ಗಳು ಫಾರ್ಮ್ ಆಗ್ತದೆ. ಅಂದ್ರೆ ದಟ್ ಈಸ್ ಬಿಕಾಸ್ ಆಫ್ ದಿ ಓವರ್ಲ್ಯಾಪಿಂಗ್ ಆಫ್ d orbitals. Sidewise overlapping of d orbitals forms d-pi bonds. Okay, they can form d-pi bonds with some transition elements also. Okay, ligands ಗಳು ಅಂತ ನೆಕ್ಸ್ಟ್ ಬರ್ತದೆ, ಅಲ್ಲಿ ಗೊತ್ತಾಗ್ತದೆ. with ligands or with transition elements also it can form d-pi bonds. Okay, d-pi ಹೇಗೆ ಫಾರ್ಮ್ ಆಗ್ತದೆ? that is due to the sidewise overlapping of d orbitals. ಅರ್ಥ ಆಯ್ತಲ್ವಾ? yes. Phosphorus, arsenic, strontium forms single bond. Okay, nitrogen can form triple bond with itself. Phosphorus, arsenic, okay, strontium madhye yav bond irtade? Single bond irtade. Bismuth forms metallic bond. ಅಲ್ಲಿ metallic bonds ಗಳು ಇರ್ತವೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್, ನೈಟ್ರೋಜನ್ ಇಸ್ ವೀಕರ್ ದ್ಯಾನ್ pp ಡ್ಯೂ ಟು ಹೈ ಇಂಟರ್ ಎಲೆಕ್ಟ್ರಾನಿಕ್ ರಿಪಲ್ಷನ್ ಆಫ್ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್. 1 ಮಾರ್ಕಿಗೆ ಕೇಳ್ತಾರೆ. ನೈಟ್ರೋಜನ್ ಸಿಂಗಲ್ ಬಾಂಡ್ ಇಸ್ ವೀಕರ್ ದ್ಯಾನ್ ಫಾಸ್ಫರಸ್ ಸಿಂಗಲ್ ಬಾಂಡ್. ಯಾಕೆ? ದಟ್ ಈಸ್ ಡ್ಯೂ ಟು ಹೈ ಇಂಟರ್ ಎಲೆಕ್ಟ್ರಾನಿಕ್ ರಿಪಲ್ಷನ್ ಆಫ್ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಸೊ ಇಲ್ಲಿ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಇರ್ತದೆ ನೋಡಿ, ಅದರ ಮಧ್ಯೆ ಇರುವಂತಹ ಇಂಟರ್ ಎಲೆಕ್ಟ್ರಾನಿಕ್ ರಿಪಲ್ಷನ್ ಇಂದ ಏನಾಗ್ತದೆ? ಸೊ ಇಲ್ಲಿ ಸ್ಟೆಬಿಲಿಟಿ ಕಡಿಮೆ ಆಗ್ತದೆ. ನೆಕ್ಸ್ಟ್, reactivity towards hydrogen. All the elements of what? Nitrogen family or nitrogen family forms hydrides of form EH3. Okay, E means element. The stability of these hydrides decreases from nitrogen to bismuth. As size increases, stability of hydride decreases. Understood? Yes. Reducing character increases from nitrogen to bismuth. Reducing character ಜಾಸ್ತಿ ಆಗ್ತಾ ಹೋಗ್ತದೆ. So here bismuth is the strongest reducing agent. Bismuth ಅನ್ನುವಂಥದ್ದು strongest reducing agent. Nitrogen is, ammonia is the weakest reducing agent. ನೆನ್ಪಿಟ್ಕೊಳ್ಳಿ. Next, basicity decreases down the group. So as you move down the group, basicity ಕಡಿಮೆ ಆಗ್ತಾ ಹೋಗ್ತದೆ. Nitrogen is a stronger base. So ಇಲ್ಲೆಲ್ಲ basicity ಕಡಿಮೆ ಆಗ್ತಾ ಹೋಗ್ತದೆ due to increase in size. As reducing character increases, so ಏನಾಗ್ತದೆ? basicity ಕಡಿಮೆ ಆಗ್ತದೆ. Okay, this is about the reactivity of hydrogen. Thank you.